ಮೊದಲಿಗೆ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಪ್ರೀತಿಯ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಹಾಗೆ ವಿಶೇಷವಾಗಿ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದರೆ ಮೊದಲು ನಿರ್ಮಾಪಕರು ಇರಬೇಕು, ಅದ್ರ ಜೊತೆ ಅವರು ಗಾಢಕಾರರು ಇರಬೇಕು. ಅದೇ ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ್ ಅವತ್ತಿಂದ ಹೇಳ್ತಾ ಇದ್ದೀನಿ, ಅವರಿಬ್ಬರು ಮನ್ಸು ಮಾಡಿ ಜೊತೆಗೆ ಸಪೋರ್ಟಿಗೆ ಯೋಗರಾಜ್ ಭಟ್ರು ಸರ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಇದು ಸಿನಿಮಾ ಮುಂದುವರಿತಿರಲಿಲ್ಲ. ಇದಾದ ನಂತರ ಇನ್ನೂ ಒಬ್ಬರು ಗುರುಗಳು ಜಿ ಕನ್ನಡದ ನಮ್ಮ ಶರಣಯ್ಯ ಸರ್, ನಿಜವಾಗ್ಲೂ ಅವ್ರನ್ನ ಯಾವತ್ತೂ ನಾವು ಮರೆಯಂಗಿಲ್ಲ. ಶರಣಯ್ಯ ಸರ್ನ ಅವರು ನಮ್ಮ ಘಟ ಸತೀಶ್ ಸರ್ ಪ್ರತಿಯೊಬ್ಬರು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು. ಇದಾದ ನಂತರ ಒಬ್ರು ಹೀರೋ ಹಿಂಗೆ ಇರ್ಬೇಕು, ಹಿಂಗ್ ಯಾಕೆ ತೆಗಿಸ್ಬೇಕು, ಮನು ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಏನ್ ಕಾಮಿಡಿ ಕೆರಡಿಲಿ ಆಕ್ಟ್ ಮಾಡಿದೆ ಅದೆಲ್ಲ ಬಿಟ್ಟು ಹೊಸತನದಾಗಿ ಒಂದು ಹೊಸದಾಗಿ ಅಭಿನಯ ಮಾಡಿಸಿದ್ದು ನಮ್ಮ ರಾಮನಾರಾಯಣ್ ಸರ್. ದೂರ ಹತ್ರ ಅವ್ರ ಕೆಲಸ ನಾನು ನೋಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇವತ್ತಿನ ದಿನಗಳಲ್ಲಿ ಸುಮ್ಮನೆ ಯಾವ್ದೋ ಒಂದು ಚಿಕ್ಕದಾಗಿ ಯಾವ್ದೋ ಒಂದು 20 ಸೆಕೆಂಡ್ 50 ಸೆಕೆಂಡ್ 1.5 ನಿಮಿಷ ವಿಡಿಯೋ ಮಾಡಿದ್ರೆ ನಾವು ಹಿಡಿಯಕ್ಕಾಗಲ್ಲ ಕೆಲವು ಕಡೆ. ಅಂಥದ್ರಲ್ಲಿ ಪಾಪ ನಮ್ಮ ರಾಮ್ ಸರ್ ಎಷ್ಟು ಒಂದು 6-5 ಸಿನಿಮಾ ಡೈರೆಕ್ಷನ್ ಮಾಡಿ ಸುಮಾರು ಒಂದು 500 ಸಾಂಗ್ ಬರೆದು ಒಂದು 50 ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ರು ಕೂಡ ಇವತ್ತು ಮಗು ತರ ಯಾವಾಗ ಸುಮ್ಮನೆ ಲೈಟ್ ತಲೆ ಕೆರ್ಕೊಂಡು ಇಲ್ಲ ಗುರುವೆ ಇಲ್ಲ ಗುರುವೆ ಈ ತರ ಮಗು ತರ ಕ್ಯಾರಿ ಮಾಡ್ಕೊಂಡು ಬಂದವ್ರು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಷ್ಟೋ ಸತಿ ಊರಲ್ಲಿ ಕ್ಲೀನ್ ರೂಟ್ ಹತ್ತಿದ್ದೆ ಅದಿದಂತ ಓಡಾಡ್ತಾ ಇದ್ರೆ ಎಲ್ಲಿದ್ದೀರ ಸರ್ ಅಂದ್ರೆ 2 ಗಂಟೆ ಆದ್ರೂ ಇಲ್ಲ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇರ್ತಾರೆ. ಲಿರಿಕಲ್ ವಿಡಿಯೋನು ಅಷ್ಟೇ 2-3 ದಿವಸದಿಂದ ಮಿನಿಮಮ್ ಒಂದು 3-4 ಗಂಟೆ ಗಂಟೆ ಮಲಗೆ ಅಲ್ಲೇ ಕೂತಿದ್ದಾರೆ. ಹಾಗೆ ಇನ್ನು ವಿಶೇಷ ನಮ್ಮ ಇಸ್ಲಾವುದ್ದೀನ್ ಸರ್ ಅವರು ಬಂದಿಲ್ಲ. ಅವರು ತುಂಬಾ ಚೆನ್ನಾಗಿ ಅವರು ನಮ್ಮ ಯೋಗರಾಜ್ ಸರ್ ಕುತ್ಕೊಂಡಾಗ ಒಂದು ಒಳ್ಳೆ ಕತೆ ಬಿಡ್ತು, ಮನುಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸಂತೋಷ್ ಸರ್ಗೆಲ್ಲ ಹೇಳಿದ್ಮೇಲೆ ರಾಮ್ ಸರ್ಗೆಲ್ಲ ಹೇಳಿದ್ಮೇಲೆ ಎಲ್ಲ ಕುತ್ಕೊಂಡು ಒಂದು ಒಳ್ಳೆ ಕತೆ ಬಿಡ್ತು. ಆ ಕತೆಗೆ ಒಂದು ಡೈಲಾಗ್ ಅಂತ ಬಂದಾಗ ನಮ್ಮ ಆನಂದ್ ಪ್ರಿಯ ಸರ್ ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಡೈಲಾಗ್ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಹೀರೋಯಿನ್ ಅಂತ ಬಂದಾಗ ನಮ್ಮ ಮೌನ ಬಿಡ್ಡಮನೆಯವರು ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ತರಲೆ ಸಖತ್ತಾಗಿ ಮಾಡಿದ್ದಾರೆ. ಲವ್ ಸ್ಟೋರಿ ಅಂತ ಪ್ರತಿಯೊಂದು ಸಖತ್ತಾಗಿ ಮಿಂಗಲ್ ಆಗಿದ್ದಾರೆ. ಎಲ್ಲೂ ಕೂಡ ಬೇಜಾರು ಮಾಡಿಸಿಲ್ಲ. ನನಗೆ ಹೇಳೋರು ಏನಾರ ಬೇರೆಯವ್ರಿಗೆ ಚಿಕ್ಕ ಪುಟ್ಟದೇನೋ ಲವ್ ಸೀನ್ ಇತ್ತು ಅಂದ್ರೆ ಯಾಕೆ ಭಯನ ಅಂತ ನನಗೆ ಕೇಳ್ತಾ ಇದ್ರು. ರೀ ನಾವು ಒಳ್ಳೆ ಹುಡುಗರು ಯಾಕ್ರಿ ಭಯ ಪಡೋಣ ನಾವು ಅಂತ ತುಂಬಾ ಚೆನ್ನಾಗಿ ಕಾಲು ಎಳ್ಕೊಂಡು ತುಂಬಾ ಎಲ್ಲೂ ಬೇಜಾರಾಗದಾಗೆ ಮಾಡಿದೀವಿ. ಈಗ ನಿನ್ನೆವರೆಗೂ ಒಂದ್ ಸ್ವಲ್ಪ ಎಲ್ಲ ಆಟ ಆಡ್ಕೊಂಡಿದ್ದೆ. ಈಗ ಒಂಥರ ಹೆಂಗೆ ಅಂದ್ರೆ ಹಳ್ಳಿ ಕಡೆ ಏನೋ ಒಂಥರ ಮದುವೆ ಫಿಕ್ಸ್ ಆದಾಗ ಎದ್ರಿಕಾಗುತ್ತಲ್ಲ, ಹಂಗೆ ಈಗ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಈ ಬೆಳಗ್ಗೆ 5 ಗಂಟೆಗೆ ಎತ್ಕೊತ್ಕೋತೀನಿ ಯಾಕೆ ಅಂತ ನನಗೂ ಗೊತ್ತಾಯ್ತಲ್ಲ. ಹಂಗಾಗಿ ಈಗ ಪ್ರಮೋಷನ್ ತಡೆಯಲ್ಲಿ ಬರೋದೇ ಒಂದೇ ಪ್ರಮೋಷನ್. ನಾನು ಅದನ್ನೇ ಹೇಳ್ತಾ ಇದ್ದೆ, ಇನ್ವಿಟೇಷನ್ ಕೊಡಲಿಲ್ಲ ಯಾರು ಬರಲ್ಲ. ಅದು ಇನ್ವಿಟೇಷನ್ ಕೊಡಬೇಕು ಅಂದ್ರೆ ನೀವೆಲ್ಲ ಸಹಕರಿಸಿ ಒಂದು ಮನಸ್ಫೂರ್ತಿಯಿಂದ ಪ್ರೀತಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ರೆ ಈ ಸಿನಿಮಾನ ಕರ್ನಾಟಕದಲ್ಲಿ ಮೂಲೆಗೂ ತಲುಪಿಸ್ಬೋದು. ಇಲ್ಲ ನಾವು ಸುಮ್ಮನೆ ಯಾರಿಗೂ ಹೇಳ್ದಂಗೆ ಮದುವೆ 4 ಜನ ಬರ್ತಾರೆ. ಇಡೀ ಕರ್ನಾಟಕಕ್ಕೆ ಸಾರಿದ್ರೆ ಇಡೀ 5-6 ಚೌಟ್ರಿ ಆದ್ರೂ ಸಾಲಲ್ಲ, ಅಷ್ಟು ಜನ ಬರ್ತಾರೆ. ಅದಕ್ಕೆಲ್ಲ ಇಡೀ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಇಡೀ ಸಿನಿಮಾಕ್ಕೆ ಪ್ರಮೋಷನ್ಗೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ಥ್ಯಾಂಕ್ ಯು.